ಸಣ್ಣದೊಂದು ಹಳ್ಳಿಯಾದ ಹೇಮಾವತಿಯಲ್ಲಿ ಅಂದು ರಾತ್ರಿ ಅನಿರೀಕ್ಷಿತವಾಗಿ ಮಳೆಯ ಸಿಂಚನ ಶುರುವಾಗಿತ್ತು. ಊರ ಜನ ಮಲಗುವ ಹೊತ್ತಿಗೆ ಗುಡುಗು ಮಿಂಚು ಸಮೇತ ಮಳೆ ಆರ್ಭಟಿಸುತ್ತಿತ್ತು. ಇಡೀ ಊರು ಕತ್ತಲಲ್ಲಿ ಮುಳುಗಿತ್ತು. ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಇಂತಹ ಕರಾಳ ರಾತ್ರಿಯಲ್ಲಿ ಊರ ಹೊರಗಿದ್ದ ಹಳೆಯ ಜನವಸತಿ ಇಲ್ಲದ ನಾಗೇಶ್ವರ ದೇವಸ್ಥಾನದ ಘಂಟೆ ವಿಚಿತ್ರವಾಗಿ ಮೊಳಗಿತು. ಸಾಮಾನ್ಯವಾಗಿ ಆ ದೇವಸ್ಥಾನದ ಬಳಿ ಯಾರೂ ಸುಳಿಯುತ್ತಿರಲಿಲ್ಲ. ಅದರಲ್ಲೂ ಇಂತಹ ಮಳೆಗಾಲದ ರಾತ್ರಿಯಲ್ಲಿ ಯಾರೂ ಹೋಗುವ ಧೈರ್ಯ ಮಾಡುವುದಿಲ್ಲ. ಊರಗೌಡರಾದ ವೆಂಕಟಪ್ಪನವರಿಗೆ ಈ ಸಪ್ಪಳ ಕೇಳಿಸಿತ್ತು. ಅವರು ತಕ್ಷಣ ಗಾಬರಿಗೊಂಡರು. ನಾಗೇಶ್ವರ ದೇವಸ್ಥಾನದ ಬಗ್ಗೆ ಅನೇಕ ಭಯಾನಕ ಕಥೆಗಳು ಊರಿನಲ್ಲಿ ಪ್ರಚಲಿತದಲ್ಲಿದ್ದವು. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ಅರ್ಚಕರು ನಿಗೂಢವಾಗಿ ಕಾಣೆಯಾಗಿದ್ದರು. ಅಂದಿನಿಂದ ಆ ದೇವಸ್ಥಾನಕ್ಕೆ ಯಾರೂ ಹೋಗುತ್ತಿರಲಿಲ್ಲ. ವೆಂಕಟಪ್ಪನವರು ತನ್ನ ಮಗ ಅರ್ಜುನ್ನನ್ನು ಎಬ್ಬಿಸಿ ವಿಷಯ ತಿಳಿಸಿದರು. ಅರ್ಜುನ್ ಧೈರ್ಯಶಾಲಿ ಯುವಕನಾಗಿದ್ದ. ಆದರೆ ಈ ಘಟನೆ ಅವನನ್ನು ಕೂಡ ಅಚ್ಚರಿಗೊಳಿಸಿತ್ತು. ಅಪ್ಪ, ಈ ಮಳೆಯಲ್ಲಿ ದೇವಸ್ಥಾನಕ್ಕೆ ಯಾರು ಹೋಗುತ್ತಾರೆ? ಅದೂ ಅಲ್ಲದೆ ಆ ದೇವಸ್ಥಾನಕ್ಕೆ ಬಾಗಿಲೇ ಇಲ್ಲವಲ್ಲ, ಹಾಗಿದ್ರೂ ಘಂಟೆ ಹೇಗೆ ಸಪ್ಪಳ ಮಾಡಿತು? ಅರ್ಜುನ್ ಪ್ರಶ್ನಿಸಿದ. ನನಗೆ ಗೊತ್ತಿಲ್ಲ ಮಗನೇ, ಆದರೆ ಇದು ಸಾಮಾನ್ಯವಾದ ಘಟನೆ ಅಲ್ಲ. ಏನೋ ಅನಿಷ್ಟ ಸಂಭವಿಸಿದೆ ಅನಿಸುತ್ತಿದೆ, ವೆಂಕಟಪ್ಪನವರು ಆತಂಕದಿಂದ ಹೇಳಿದರು. ಮಳೆ ಕೊಂಚ ಕಡಿಮೆಯಾದಾಗ ಅರ್ಜುನ್ ತನ್ನ ಕೆಲವು ಸ್ನೇಹಿತರೊಂದಿಗೆ ದೇವಸ್ಥಾನದ ಕಡೆ ಹೊರಟನು. ಅವರ ಕೈಯಲ್ಲಿ ಬ್ಯಾಟರಿಗಳಿದ್ದವು. ದಟ್ಟವಾದ ಕತ್ತಲು, ಮರದ ರೆಂಬೆಗಳ ಸದ್ದು ಮತ್ತು ಮಳೆಯ ಪಿಸುಮಾತು ಅವರನ್ನು ಮತ್ತಷ್ಟು ಭಯಭೀತರನ್ನಾಗಿಸಿತು. ದೇವಸ್ಥಾನ ತಲುಪಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಘಂಟೆ ನಿಂತಿತ್ತು. ಎಲ್ಲವೂ ಶಾಂತವಾಗಿತ್ತು. ಆದರೆ ಅರ್ಜುನ್ ನೆಲದ ಮೇಲೆ ಹೊಸ ಹೆಜ್ಜೆಗುರುತುಗಳನ್ನು ಗಮನಿಸಿದ. ಅವು ಸಾಮಾನ್ಯ ಹೆಜ್ಜೆಗುರುತುಗಳಂತಿರಲಿಲ್ಲ, ಕೊಂಚ ವಿಚಿತ್ರವಾಗಿದ್ದವು. ಇಲ್ಲಿ ಯಾರೋ ಇದ್ದರು, ಅರ್ಜುನ್ ಪಿಸುಗುಟ್ಟಿದ. ಅವರು ದೇವಸ್ಥಾನದ ಒಳಗೆ ಪ್ರವೇಶಿಸಿದರು. ಧೂಳು ಬೂಜು ತುಂಬಿದ್ದ ಜಾಗದಲ್ಲಿ ಅರ್ಜುನ್ ಗೋಡೆಯ ಮೇಲೆ ರಕ್ತದ ಕಲೆಗಳನ್ನು ಕಂಡನು. ಅವರ ಬೆನ್ನುಹುರಿ ನಡುಗಿದಂತೆ ಅನಿಸಿತು. ಅಲ್ಲಿಂದ ಒಂದು ಕಿರಿದಾದ ಸುರಂಗವಿತ್ತು. ಅದು ಬಹುಶಃ ದೇವಸ್ಥಾನದ ಕೆಳಗೆ ಹೋಗುತ್ತಿತ್ತು. ಭಯಗೊಂಡಿದ್ದರೂ ಅರ್ಜುನ್ ಧೈರ್ಯ ಮಾಡಿ ಸುರಂಗದೊಳಗೆ ಇಳಿದ. ಸ್ನೇಹಿತರು ಹಿಂಜರಿದರು, ಆದರೆ ಅರ್ಜುನ್ ಅವರ ಮಾತು ಕೇಳಲಿಲ್ಲ. ಸುರಂಗ ಕತ್ತಲಾಗಿತ್ತು ಮತ್ತು ತೇವಾಂಶದಿಂದ ಕೂಡಿತ್ತು. ಅರ್ಜುನ್ ತನ್ನ ಬ್ಯಾಟರಿ ಬೆಳಕಿನಲ್ಲಿ ಮುಂದೆ ಸಾಗಿದ. ಕೊಂಚ ದೂರ ಹೋದ ನಂತರ ಒಂದು ದೊಡ್ಡ ಕೋಣೆ ಕಾಣಿಸಿತು. ಅಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆಯಿತ್ತು. ಪೆಟ್ಟಿಗೆಯ ಮೇಲೆ ನಿಗೂಢ ಚಿಹ್ನೆಗಳನ್ನು ಕೆತ್ತಲಾಗಿತ್ತು. ಪೆಟ್ಟಿಗೆಯ ಪಕ್ಕದಲ್ಲಿ ಒಣಗಿದ ರಕ್ತದ ಕಲೆಗಳು ಮತ್ತು ಮುರಿದ ಮಡಕೆಯ ಚೂರುಗಳು ಬಿದ್ದಿದ್ದವು. ಅರ್ಜುನ್ ಆ ಪೆಟ್ಟಿಗೆಯನ್ನು ತೆರೆಯಲು ಪ್ರಯತ್ನಿಸಿದಾಗ ಒಂದು ತೀಕ್ಷ್ಣವಾದ ಕೀರಲು ಧ್ವನಿ ಕೇಳಿಸಿತು. ಇಲ್ಲಿಂದ ಹೋಗು, ಒಂದು ಭೀಕರ ಧ್ವನಿ ಕೇಳಿಸಿತು. ಅರ್ಜುನ್ ಬೆಚ್ಚಿಬಿದ್ದನು. ಹಿಂದಿರುಗಿ ನೋಡಿದಾಗ ಒಂದು ನೆರಳು ಅವನನ್ನು ಸಮೀಪಿಸುತ್ತಿತ್ತು. ಅದು ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ, ಆದರೆ ಅದರ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಅರ್ಜುನ್ ಭಯದಿಂದ ಪೆಟ್ಟಿಗೆಯನ್ನು ಬಿಟ್ಟು ಓಡಲು ಶುರುಮಾಡಿದ. ಆದರೆ ಕೋಣೆಯ ಬಾಗಿಲು ಇದ್ದಕ್ಕಿದ್ದಂತೆ ಮುಚ್ಚಿತು. ಅವನು ಸಿಕ್ಕಿಬಿದ್ದಿದ್ದನು. ನೆರಳು ಅವನ ಸಮೀಪ ಬಂತು. ನೀನು ಇಲ್ಲಿಗೆ ಬರಬಾರದಿತ್ತು. ಆ ಧ್ವನಿ ಅರಣ್ಯದ ಪ್ರತಿಧ್ವನಿಯಂತೆ ಕೇಳಿಸಿತು. ಅರ್ಜುನ್ ಧೈರ್ಯ ತಂದುಕೊಂಡು ಕೇಳಿದ, ನೀನು ಯಾರು? ನಿನಗೆ ಏನು ಬೇಕು? ನೆರಳು ನಗಲು ಶುರುಮಾಡಿತು. ಅದರ ನಗು ಭಯಾನಕವಾಗಿತ್ತು. ನಾನು ಈ ಸ್ಥಳದ ರಕ್ಷಕ. ಆ ಪೆಟ್ಟಿಗೆಯಲ್ಲಿರುವುದನ್ನು ಯಾರೂ ಮುಟ್ಟಬಾರದು. ಅದು ಅನಿಷ್ಟವನ್ನು ಹೊರಹಾಕುತ್ತದೆ, ನೆರಳು ವಿವರಿಸಿತು. ಅದೇ ಸಮಯಕ್ಕೆ ಅರ್ಜುನ್ನ ಸ್ನೇಹಿತರು ದೇವಸ್ಥಾನದ ಒಳಗೆ ಬಂದು ಹುಡುಕಲು ಶುರುಮಾಡಿದರು. ಸುರಂಗದ ದ್ವಾರ ತೆರೆಯಲು ಪ್ರಯತ್ನಿಸಿದರು. ಹೊರಗಿನಿಂದ ಬಾಗಿಲು ತೆರೆಯಲು ಸಾಧ್ಯವಾಗಲಿಲ್ಲ. ಅರ್ಜುನ್ ಒಳಗೆ ಸಿಕ್ಕಿಹಾಕಿಕೊಂಡಿರುವುದನ್ನು ಅರಿತು ಅವರು ಸಹಾಯಕ್ಕಾಗಿ ಊರಗೌಡರ ಮನೆಗೆ ಓಡಿ ಬಂದರು. ಗೌಡರು ಅರ್ಜುನ್ನ ಸ್ನೇಹಿತರಿಂದ ವಿಷಯ ಕೇಳಿ ಊರಿನ ಹಿರಿಯರಾದ ಭೈರವಯ್ಯನವರನ್ನು ಕರೆದುಕೊಂಡು ಬಂದರು. ಭೈರವಯ್ಯನವರಿಗೆ ದೇವಸ್ಥಾನದ ಬಗ್ಗೆ ಹೆಚ್ಚು ಮಾಹಿತಿಯಿತ್ತು. ಅವರು ಈ ಹಿಂದೆಯೂ ಇಂತಹ ಘಟನೆಗಳು ಸಂಭವಿಸಿರುವುದನ್ನು ಕೇಳಿದ್ದರು. ನಾಗೇಶ್ವರ ದೇವಸ್ಥಾನದಲ್ಲಿ ಒಂದು ಮಾಟಗಾತಿಯ ಆತ್ಮವನ್ನು ಬಂಧಿಸಲಾಗಿದೆ ಎಂಬ ಕಥೆ ನಿಜವಿರಬಹುದು. ಅವಳು ಹೊರಬಂದರೆ ಊರಿಗೆ ಕೆಟ್ಟದು, ಭೈರವಯ್ಯನವರು ಹೇಳಿದರು. ಅತ್ತ ಸುರಂಗದಲ್ಲಿ ನೆರಳು ಅರ್ಜುನ್ಗೆ ತನ್ನ ರಹಸ್ಯವನ್ನು ಹೇಳಿತು. ತಾನು 1 ಶತಮಾನದ ಹಿಂದೆ ದೇವಸ್ಥಾನದ ಅರ್ಚಕನಾಗಿದ್ದೆ, ಆದರೆ ಮಾಟಗಾತಿಯ ಆತ್ಮವನ್ನು ಬಂಧಿಸಿದ ನಂತರ ತಾನು ದೇವಸ್ಥಾನದೊಂದಿಗೆ ಸೇರಿಕೊಂಡೆ ಎಂದು ವಿವರಿಸಿತು. ಇಡೀ ಊರನ್ನು ಸಿರಿದ ಉಳಿಸಲು ಅರ್ಜುನ್ ಆ ಮಾಟಗಾತಿಯನ್ನು ಎಂದೂ ಹೊರಗೆ ಬಿಡಬಾರದು ಎಂದು ವಿನಂತಿಸಿತು. ಅದೇ ಸಮಯಕ್ಕೆ ಗೌಡರು ಮತ್ತು ಭೈರವಯ್ಯನವರು ದೇವಸ್ಥಾನದ ಒಳಗೆ ಬಂದರು.
ಭೈರವಯ್ಯನವರು ಕೆಲವು ಪ್ರಾಚೀನ ಮಂತ್ರಗಳನ್ನು ಪಠಿಸಲು ಶುರು ಮಾಡಿದಾಗ ಸುರಂಗದ ಬಾಗಿಲು ಇದ್ದಕ್ಕಿದ್ದಂತೆ ತೆರೆದಿತು. ಅರ್ಜುನ್ ಹೊರಗೆ ಬಂದನು. ಬೆವರಿನಲ್ಲಿ ನೆನೆದಿದ್ದ ಅವನ ಮುಖದಲ್ಲಿ ಭಯವಿತ್ತು. ನೆರಳು ಮಾಯವಾಗಿತ್ತು. ಅರ್ಜುನ್ ಎಲ್ಲವನ್ನೂ ವಿವರಿಸಿದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ಆ ರಾತ್ರಿಯ ಭಯಾನಕ ಘಟನೆ ಹೇಮಾವತಿ ಊರಿನ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತು. ಅರ್ಜುನ್ ಆ ಪೆಟ್ಟಿಗೆಯಲ್ಲಿ ನಿಜಕ್ಕೂ ಏನಿದೆ ಎಂಬುದನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಆ ಕತ್ತಲಿನ ಪಿಸುಮಾತು ಮತ್ತು ಕೆಂಪು ಕಣ್ಣುಗಳು ಅವನ ಮನಸ್ಸಿನಲ್ಲಿ ಸದಾ ಕಾಡುತ್ತಿದ್ದವು. ಮಾಟಗಾತಿಯ ಆತ್ಮ ಇನ್ನೂ ಅಲ್ಲೇ ಬಂಧಿಸಲ್ಪಟ್ಟಿದೆಯೇ ಅಥವಾ ಅದು ಒಂದು ಸುಣ್ಣಾಗಿತ್ತೇ ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ.